ನಮಸ್ತೆ and welcome to BioStudies. ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ವಿ. 3% ಇನ್ ದ ಪ್ಲಾಸ್ಮಾ, 27% ವಿತ್ ಹಿಮೋಗ್ಲೋಬಿನ್ ಅಂಡ್ 70% ಇನ್ ದ ಫಾರ್ಮ್ ಆಫ್ ಬೈಕಾರ್ಬನೇಟ್ ಅಯಾನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಕಲ್ತಿದ್ವಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಅರ್ಥವಾಗುವಂತಹ ಒಂದು ಕಾನ್ಸೆಪ್ಟ್ ಯಾವುದು, ರೆಗ್ಯುಲೇಷನ್ ಆಫ್ ದ ರೆಸ್ಪಿರೇಷನ್ ಅನ್ನ ಕಂಪ್ಲೀಟ್ ಮಾಡೋಣ. ಈ ಕಾನ್ಸೆಪ್ಟ್ ಅನ್ನ ಒಂದು ಸ್ಟೋರಿ ತರ ಹೇಳ್ತಾ ಹೋಗ್ತೀನಿ, ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ದಟ್ ಈ ಕಾನ್ಸೆಪ್ಟ್ ಅನ್ನ ಮುಗಿಸಿ ನೆಕ್ಸ್ಟ್ ಯಾವ್ದಿದೆ, ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ಸೊ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಈ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವು ಜಸ್ಟ್ ಅಬ್ಸರ್ವ್ ಒನ್ ಥಿಂಗ್. ನೀವು ಈ ವಿಡಿಯೋವನ್ನ ಕೇಳಿಸ್ತಾ ಅಂದ್ರೆ ಈ ಪವರ್ ಪಾಯಿಂಟ್ ಏನಿದೆಯಲ್ಲ, ಇದನ್ನ ಒಂದ್ ಕಡೆ ನೋಡ್ತಾನು ಇದ್ದೀರಾ, ಒಂದ್ ಕಡೆ ನನ್ನ ಸೌಂಡ್ ಅನ್ನು ಕೇಳ್ತಾ ಇದ್ದೀರಾ. ಸೊ ಇದ್ರ ಒಟ್ಟಿಗೆನೆ ನಿಮಗ್ ಗೊತ್ತಾಗದೆ ಇರುವಂಗೆ ಬ್ರೀದಿಂಗ್ ಪ್ರೊಸೆಸ್ ನಡೀತಾ ಇದೆಯಾ. ನೀವು ಉಸಿರನ್ನ ಏರನ್ನ ಇನ್ಹೇಲು ಮಾಡ್ತಾ ಇದ್ದೀರಾ, ಎಕ್ಸೇಲು ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಗೊತ್ತಾಗ್ದೇನೆ ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ದಟ್ ಮೀನ್ಸ್ ವಾಟ್, ಇಟ್ ಈಸ್ ಅ ಇನ್ವಾಲಂಟರಿ ಪ್ರೊಸೆಸ್. ಸೊ ನಮಗೆ ಗೊತ್ತಾಗ್ದೇನೆ ನಮ್ ಕಾನ್ಶಿಯಸ್ನೆಸ್ಗೆ ಅದು ಬರ್ದೇನೆ ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ ನಡೀತಾ ಇದೆ. ಬಟ್ ಯಾವಾಗ ನಾನು ನಿಮಗೆ ಉಸಿರನ್ನ ಡೀಪ್ ಆಗಿ ತಗೊಳ್ಳಿ, ಜೋರಾಗಿ ತಗೊಳ್ಳಿ ಅಂದ ತಕ್ಷಣ ಅಂತ ನೀವು ಇನ್ಹೇಲ್ ಮಾಡ್ತೀರಾ, ಡೀಪ್ ಆಗಿ ಉಸಿರನ್ನ ಎಕ್ಸೇಲ್ ಮಾಡಿ ಅಂದ ತಕ್ಷಣ ಅಂತ ಉಸಿರನ್ನ ಬಿಡ್ತೀರಾ. ಜಸ್ಟ್ ಫಾರ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂದ ತಕ್ಷಣ ಉಸಿರನ್ನ ಈ ತರ ಸ್ಟಾಪ್ ಮಾಡ್ತಾ ಇದ್ದೀರಾ. ದಟ್ ಮೀನ್ಸ್ ವಾಟ್, ಇಟ್ ಈಸ್ ಅ ವಾಲಂಟರಿ ಪ್ರೊಸೆಸ್ ಆಲ್ಸೋ. ಗೊತ್ತಾಗ್ತಿದೆಯಾ? ಸೊ ನಾವೇನು ಬ್ರೀದಿಂಗ್ ಅಂತ ಹೇಳ್ತಾ ಇದೀವಲ್ಲ, ಇಟ್ ಈಸ್ ಬೋತ್ ಇನ್ವಾಲಂಟರಿ ಅಂಡ್ ವಾಲಂಟರಿ. ಸೊ ಇದು ಮೇನ್ ಆಗಿರೋದು ಇನ್ವಾಲಂಟರಿನೇ, ಬಟ್ ವಿ ಹ್ಯಾವ್ ಸಮ್ ಕಂಟ್ರೋಲ್. ಸೊ ನಾವು ಒಂದ್ ಲೆವೆಲ್ಗೆ ಹೇಳ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಅಲ್ಲ. ಇಟ್ ಈಸ್ ಮೆಜಾರಿಟಿ ಇದು ಇನ್ವಾಲಂಟರಿನೇ, ಬಟ್ ಒಂದು ಲೆವೆಲ್ಗೆ ನಾವು ಇದನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಪಾರ್ಷಿಯಲಿ ಇಟ್ ಈಸ್ ಅ ವಾಲಂಟರಿ ಪ್ರೊಸೆಸ್ ಆಲ್ಸೋ. ಅದೇ ನೀವು ಹಾರ್ಟ್ ಬೀಟ್ ಅನ್ನ ತಗೊಳ್ಳಿ. ಸೊ ನೀವು ಲೆಸನ್ ಅನ್ನ ಕೇಳ್ತಾ ನಿಮ್ ಹಾರ್ಟ್ ಬೀಟ್ ಆಗ್ತಾ ಇದೆ, ಬಟ್ ಜಸ್ಟ್ ಫಾರ್ ಎ ಚೇಂಜ್ ಅಂತ ನಾನು ನಿಮಗೆ ಹಾರ್ಟ್ ಅನ್ನ ಸ್ವಲ್ಪ ಸ್ಟಾಪ್ ಮಾಡಿ ಅಂದ್ರೆ ಮಾಡಕ್ಕಾಗೋದಿಲ್ಲ. ಯಾಕೆ? ಬಿಕಾಸ್ ಅದು ಕಂಪ್ಲೀಟ್ ಆಗಿ ಇನ್ವಾಲಂಟರಿ ಪ್ರೊಸೆಸ್ ಇದೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಈ ರೆಸ್ಪಿರೇಷನ್ ಬ್ರೀದಿಂಗ್ ಅನ್ನುವಂಥದ್ದು ಇಟ್ ಈಸ್ ಅ ಇನ್ವಾಲಂಟರಿ ಪ್ರೊಸೆಸ್, ನೋ ಡೌಟ್, ಬಟ್ ವಿ ಹ್ಯಾವ್ ಸಮ್ ಕಂಟ್ರೋಲ್ ಓವರ್ ಇಟ್. ಸೊ ಅದು ಪಾರ್ಷಿಯಲಿ ವಾಲಂಟರಿ ಕೂಡ ಆಗುತ್ತೆ. ಅಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ವಿಡಿಯೋದಲ್ಲಿ ನಾವು ಓದುವಂತಹ ಏನು ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಈಸ್ ದ ಇನ್ವಾಲಂಟರಿ ಕಂಟ್ರೋಲ್, ಇನ್ವಾಲಂಟರಿ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಅಂದ್ರೆ ನಮಗೆ ಗೊತ್ತಿಲ್ದೇನೆ ಏನು ನಾವು ನಾರ್ಮಲ್ ಆಗಿ ಉಸಿರಾಡಿಸ್ತಾ ಇದೀವಲ್ವಾ, ಕೆಲಸ ಮಾಡ್ಬೇಕಾದ್ರೆ, ಮಕ್ಕೊಂಡಾಗ, ಊಟ ಮಾಡ್ಬೇಕಾದ್ರೆ, ಸ್ಟಡಿ ಮಾಡ್ಬೇಕಾದ್ರೆ. ಸೊ ನಮ್ಗೆ ಗೊತ್ತಿಲ್ದೇನೆ ನಾವ್ ಯಾವಾಗ ಈ ಕ್ರಿಯೆ ನಡೀತಾ ಇದೆಯಲ್ಲ ಇನ್ವಾಲಂಟರಿ ಆಗಿ, ಅದು ಹೆಂಗೆ ರೆಗ್ಯುಲೇಟ್ ಆಗ್ತಾ ಇದೆ ಅಂತ ಮುಂದಿನ ಸ್ಲೈಡ್ ನಲ್ಲಿ ಓದ್ತಾ ಇದ್ದೀವಿ. ವಾಲಂಟರಿ ಸ್ಟೆಪ್ಸ್ ಹೆಂಗೆ ನಾವು ಇನ್ಸ್ಪೈರ್ ಮಾಡೋದು, ಎಕ್ಸ್ಪಿರೇಷನ್ ಮಾಡೋದು, ಎಕ್ಸಲೇಷನ್ ಮಾಡೋದು, ಸ್ಟಾಪ್ ಮಾಡೋದು ಟೆಂಪರರಿ, ಅದನ್ನ ಓದ್ತಾ ಇಲ್ಲ. ಇನ್ವಾಲಂಟರಿ ಆಗಿ ಹೆಂಗೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಯು ಹ್ಯಾವ್ ಟು ರಿಮೆಂಬರ್, ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಅಂತ ಬಂದ್ರೆ, ಅಂದ್ರೆ ಇನ್ವಾಲಂಟರಿ ರೆಗ್ಯುಲೇಷನ್ ಬಂದ್ರೆ, ಎರಡು ಮೇನ್ ಸಿಸ್ಟಮ್ ನಮ್ಮ ಬಾಡಿನಲ್ಲಿ ಈ ರೆಸ್ಪಿರೇಷನ್ ಅಥವಾ ಬ್ರೀದಿಂಗ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಮೊದಲನೇದೇನು ಅಂತಂದ್ರೆ ನರ್ವಸ್ ಸಿಸ್ಟಮ್. First one is the nervous system, okay, and second one is with the help of a structures called as chemoreceptors, okay, athwa chemosensitive areas, okay. So ಈ ಎರಡು ಸ್ಟೆಪ್ಸ್ ಅನ್ನ, ಈ ಎರಡು ಸಿಸ್ಟಮ್ ಅನ್ನ ಇಟ್ಕೊಂಡು ನಮ್ಮ ಬಾಡಿನಲ್ಲಿ ಬ್ರೀದಿಂಗು ರೆಗ್ಯುಲೇಟ್ ಆಗ್ತಾ ಇದೆ. ನಾವು ಹೆಂಗೆ ಅಂತ ನೀವು ಕೇಳ್ಬೋದು. ನರ್ವಸ್ ಸಿಸ್ಟಮ್ ನಲ್ಲಿ ನಮಗೆ ಮೇನ್ ಆಗಿ ಗೊತ್ತಿರೋದು ಬ್ರೈನ್, ಹೌದಾ? ಸೊ ಬ್ರೈನ್ ನಲ್ಲಿ 3 ಪಾರ್ಟ್ಸ್ ಇರ್ತವೆ, ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಲಾಸ್ಟ್ ಒನ್ ಇಸ್ ದ ಹೈಂಡ್ ಬ್ರೈನ್. ದ ಮೇನ್ ಪಾರ್ಟ್ ಆಫ್ ದ ಬ್ರೈನ್ ವಿಚ್ ಈಸ್ ರೆಗ್ಯುಲೇಟಿಂಗ್ ದ ಬ್ರೀದಿಂಗ್ ಈಸ್ ಹೈಂಡ್ ಬ್ರೈನ್. ನೆನ್ಪಿಟ್ಕೋಬೇಕು, ಓಕೆ. ಈ ಹೈಂಡ್ ಬ್ರೈನ್ ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಗಳಿರ್ತಾವ. ಸೆರೆಬೆಲಮ್ ಇರುತ್ತೆ, ಪಾನ್ಸ್ ವರೋಲಿ ಇರುತ್ತೆ, ಮೆಡುಲಾ ಆಬ್ಲಾಂಗೇಟಾ ಇರುತ್ತೆ. ಸೊ ಈ ನೀವು ಹೈಂಡ್ ಬ್ರೈನ್ ಗೆ ಬಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಬ್ರೈನ್, ಫಸ್ಟ್ ಬರೋದು ಫೋರ್ ಬ್ರೈನ್. ಫೋರ್ ಬ್ರೈನ್ ಅಲ್ಲಿ ಮೆಜಾರಿಟಿ ನಮಗೆ ಸೆರೆಬ್ರಮ್ ಇರುತ್ತೆ, ಸೆರೆಬ್ರಲ್ ಲೆಫ್ಟ್ ಅಂಡ್ ರೈಟ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬೇರೆ ಚಾಪ್ಟರ್ ನಲ್ಲೂ ಕಲಿತೀವಿ. ಸೊ ಫೋರ್ ಬ್ರೈನ್ ಆಯ್ತು, ಮಿಡ್ ಬ್ರೈನ್ ಆಯ್ತು, ನೆಕ್ಸ್ಟ್ ನಾವು ಬರುವಂತದ್ದು ಹೈಂಡ್ ಬ್ರೈನ್. ಈ ಪಾರ್ಟ್ ಇಲ್ಲಿರುವಂತಹ ಪಾರ್ಟ್ ಇದೆ ಅಲ್ಲ, ಇದು ಸ್ಪೈನಲ್ ಕಾರ್ಡ್, ಇದ್ ಬಿಟ್ಬಿಡಿ, ಬ್ರೈನ್ ಸ್ಟೆಮ್. ಈ ಪಾರ್ಟ್ ಏನಿದೆಯಲ್ಲ, ಲಾಸ್ಟ್ ಪಾರ್ಟ್, ಹಿಂದ್ಗಡೆ ಇರುವಂತಹ ಪಾರ್ಟ್, ದಿಸ್ ಈಸ್ ದ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ನಲ್ಲಿ ಈ ಹಿಂದ್ಗಡೆ ಇರೋದೇನಿದು, ದಿಸ್ ಈಸ್ ದ ಸೆರೆಬೆಲಮ್, ಓಕೆ. ಅಂಡ್ ಈ ಪಾರ್ಟ್ ಏನಿದೆಯಲ್ಲ, ದಿಸ್ ಈಸ್ ದ
ಪಾನ್ಸ್ ಒರೋಲಿ ಅಥವಾ ಶಾರ್ಟ್ಕಟ್ ನಲ್ಲಿ ಪಾನ್ಸ್ ಅಂತಾನು ಬರೀಬಹುದು. ಅಂಡ್ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ಮೆಡುಲಾ ಒಬ್ಲಾಂಗೇಟಾ. ವೆರಿ ವೆರಿ ಇಂಪಾರ್ಟೆಂಟ್. ಮೆಡುಲಾ oblongata ಸ್ಪೆಲ್ಲಿಂಗು ಈಸಿ ಆಗಿದೆ. Now the main center of the brain which regulates the respiration is medulla oblongata. ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಹೇಳಿಕ್ಕೆ. Okay, so which part of the brain regulates the respiration or breathing? It is the medulla oblongata. ನಾವು ಹೆಂಗೆ ಅಂತ ಕಲಿಸ್ತೀನಿ. ನಾವು ಬ್ರೈನ್ ಅಂದ ತಕ್ಷಣ ಅದು ಹೈಂಡ್ ಬ್ರೈನ್ ಇರ್ಲಿ, ಮಿಡ್ ಇರ್ಲಿ, ಫೋರ್ ಬ್ರೈನ್ ಇರ್ಲಿ, ಈ ಬ್ರೈನ್ ನಲ್ಲಿ ಏನಿರ್ತದೆ, ಮೇನ್ ಆಗಿ ನ್ಯೂರಾನ್ಸ್ ಗಳು ಇರ್ತವೆ. ಸೊ ನರ್ವಸ್ ಸಿಸ್ಟಮ್ ಅನ್ನ ಓದ್ಬೇಕಾದ್ರೆ ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಓದ್ತೀವಿ. ನೆನಪಿದೆಯಾ? ಸೊ ದೀಸ್ ಆರ್ ದ ನ್ಯೂರಾನ್ಸ್. ಸೊ ಇದು ಹೆಡ್ ಪೋರ್ಷನ್ ಇರುತ್ತೆ, ಕೆಳಗಡೆ ಎಕ್ಸಾನ್ಸ್ ಇರ್ತವೆ. ಸೊ ಇದೇನಿದು ಒಂದು ನ್ಯೂರಾನ್ ಸ್ಟ್ರಕ್ಚರ್. ಸೊ ಈ ಮೇನ್ ಸ್ಟ್ರಕ್ಚರ್ ನಲ್ಲಿ ಅಂದ್ರೆ ಈ ಮೆಡುಲಾ ಒಬ್ಲಾಂಗೇಟಾ, ಪಾನ್ಸ್ ಆಗ್ಬೋದು, ಸೆರೆಬೆಲ್ಲಮ್ ಆಗ್ಬೋದು, ಇಲ್ಲೆಲ್ಲವೂ ಏನಿರ್ತವೆ, ಈ ನ್ಯೂರಾನ್ಸ್ ಗಳು ಇರ್ತವೆ. ಹೆಂಗೆ ಅವು ರೆಗ್ಯುಲೇಟ್ ಮಾಡ್ತಾ ಇದಾವೆ ರೆಸ್ಪಿರೇಷನ್ ಅನ್ನ? ನಾವು ಈ ಮೆಡುಲಾ ಒಬ್ಲಾಂಗೇಟಾ ಏನಿದೆಯಲ್ಲ, ಇಲ್ಲಿ ಒಂದು ಸ್ಪೆಷಲ್ ಗ್ರೂಪ್ ಆಫ್ ನ್ಯೂರಾನ್ಸ್ ಗಳು ಇರ್ತವೆ ಹಿಯರ್. ಓಕೆ, ಅಂಡ್ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್, ಅಥವಾ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ರೆಸ್ಪಿರೇಟರಿ ರಿದಮ್ ಗ್ರೂಪ್ ಅಂತಾನು ಕೊಟ್ಟಿದ್ದಾರೆ. ರಿದಮ್. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಓಕೆ, ರಿದಮ್ ಸ್ಪೆಲ್ಲಿಂಗ್ ಜಸ್ಟ್ ಅ ಮಿನಿಟ್. ಇಟ್ ಈಸ್ RHY or RY. ಇಟ್ ಈಸ್ RHY. ಗೊತ್ತಾಗ್ತಿದ್ಯಾ? ನಾವೆಲ್ಲಿದ್ದೀವಿ? ಮೆಡುಲಾ ಒಬ್ಲಾಂಗೇಟಾದಲ್ಲಿ ಇದ್ದೀವಿ. ಮೆಡುಲಾ ಒಬ್ಲಾಂಗೇಟಾದಲ್ಲಿ ದೇರ್ ಇಸ್ ಅ ಸ್ಪೆಷಲ್ ಗ್ರೂಪ್ ಆಫ್ ನ್ಯೂರಾನ್ಸ್. ವಿ ಕಾಲ್ ಇಟ್ ಆಸ್ ಅ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಅಥವಾ ರೆಸ್ಪಿರೇಟರಿ ರಿದಮ್ ಸೆಂಟರ್, ರೆಸ್ಪಿರೇಟರಿ ರಿದಮ್ ಗ್ರೂಪ್. ಒನ್ ಅಂಡ್ ದ ಸೇಮ್, ಕನ್ಫ್ಯೂಸ್ ಆಗ್ಲೇಬಾರದು. ಸೊ ಈ ನ್ಯೂರಾನ್ಸ್ ಗಳು ಏನ್ ಮಾಡ್ತವೆ ಅಂತಂದ್ರೆ, ಇಲ್ಲಿರುವಂತಹ ನ್ಯೂರಾನ್ಸ್ ಗಳು ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಷನ್ ಗಳನ್ನ ಕೊಡ್ತಾ ಇರ್ತವೆ, ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತವೆ. ಸೊ ಇಲ್ಲಿಂದ ಬಂದಿರುವಂತಹ ಏನು ನ್ಯೂರಾನ್ಸ್ ಗಳಿದಾವಲ್ಲ, ಈ ನ್ಯೂರಾನ್ಸ್ ಗಳು ಏನನ್ನ ಸ್ಟಿಮ್ಯುಲೇಟ್ ಮಾಡ್ತವೆ? ಅವು ಹೋಗಿ ಇನ್ಸ್ಪಿರೇಟರಿ ಮಸಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತವೆ. ಸೊ ಯಾವುವು? ಇಂಟರ್ಕೋಸ್ಟಲ್ ಮಸಲ್ಸ್ ಮತ್ತೆ ಡಯಾಫ್ರಾಗಮ್ ನಲ್ಲಿ ಇರುವಂತಹ ಏನು ಮಸಲ್ಸ್ ಗಳಿದಾವಲ್ಲ, ಅವನ್ನ ಸ್ಟಿಮ್ಯುಲೇಟ್ ಮಾಡ್ತವೆ. ಓಕೆ, ಸೊ ಮಸಲ್ಸ್ ಗೆ ಸ್ಟಿಮ್ಯುಲೇಷನ್ ಸಿಕ್ಕ ತಕ್ಷಣ ಈ ಇಂಟರ್ಕೋಸ್ಟಲ್ ಮಸಲ್ಸ್ ಪ್ಲಸ್ ಡಯಾಫ್ರಾಗಮ್, ಸೊ ವಾಟ್ ದೇ ವಿಲ್ ಡೂ? ದೇ ವಿಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್. ಹೌದಾ? ಸೊ ನಾವು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ನಲ್ಲಿ ಓದಿದೀವಿ, ಯಾವಾಗ ಡಯಾಫ್ರಾಗಮ್ ಮಸಲ್ಸ್ ಮತ್ತೆ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತಾವಲ್ಲ, ಅವಾಗ ಏನ್ ಬರುತ್ತೆ? ಉಸಿರನ್ನ ನಾವು ಒಳಗಡೆ ತಗೋತೀವಿ. ದಟ್ ಈಸ್ ಇನ್ಸ್ಪಿರೇಷನ್. ಉಸಿರನ್ನ ಒಳಗಡೆ ತಗೊಳ್ಳೋದು, ಇನ್ಹಲೇಷನ್. ಒನ್ ಅಂಡ್ ದ ಸೇಮ್. ಸೊ ಈ ಬ್ರೀದಿಂಗ್ ಪ್ರೊಸೆಸ್ ಅನ್ನುವಂತಹದ್ದು ಏನಿದೆಯಲ್ಲ, ಅದು ಅಲ್ಟಿಮೇಟ್ ಆಗಿ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಇಲ್ಲಿರುವಂತಹ ನ್ಯೂರಾನ್ಸ್ ಗಳು. ಸೊ ಈ ನ್ಯೂರಾನ್ಸ್ ಗಳು ಎಲ್ಲಿ ಎಂಡ್ ಆಗಿರ್ತವೆ? ಈ ಮಸಲ್ಸ್ ಗೆ ಬಂದು ಎಂಡ್ ಆಗಿರ್ತವೆ. ಸೊ ಯಾವಾಗ ಇಲ್ಲಿ ಒಂದು ಸ್ಟಿಮ್ಯುಲೇಷನ್ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಈ ಸ್ಟಿಮ್ಯುಲೇಷನ್, ಸಿ ಹಿಯರ್, ದಿಸ್ ಇಂಡಿಕೇಟ್ಸ್ ದ ಸ್ಟಿಮ್ಯುಲೇಷನ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಸ್ಟಿಮ್ಯುಲೇಷನ್ ಹಿಂಗ್ ಮೂವ್ ಆಗಿ ಎದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತವೆ? ಮಸಲ್ಸ್ ಗೆ ಸ್ಟಿಮ್ಯುಲೇಟ್ ಮಾಡ್ತವೆ. ಮಸಲ್ಸ್ ಸ್ಟಿಮ್ಯುಲೇಷನ್ ಸಿಕ್ಕ ತಕ್ಷಣ ಕಾಂಟ್ರಾಕ್ಟ್ ಆಗ್ತವೆ. ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ವು ಅಂತಂದ್ರೆ ರಿಬ್ ಕೇಜು ಎಕ್ಸ್ಪಾಂಡ್ ಆದ್ಮೇಲೆ ಉಸಿರು ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. Now just imagine ಈ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ DRG. ಸೊ ಕಂಟಿನ್ಯೂಸ್ ಆಗಿ ಈ DRG ಸ್ಟಿಮ್ಯುಲೇಷನ್ ಅನ್ನ ಕೊಡ್ತಾ ಇದ್ರೆ, ಫೈರ್ ಮಾಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಮಸಲ್ಸ್ ಗಳಿಗೆ ಸ್ಟಿಮ್ಯುಲೇಷನ್ ಸಿಗ್ತಾ ಇದ್ರೆ, ಕಾಂಟ್ರಾಕ್ಟಿಂಗ್ ಪ್ರೊಸೆಸ್ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಉಸಿರು ಒಳಗಡೆ ಹೋಗ್ತಾ ಇರುತ್ತೆ. ಬಟ್ ನೀವು ಒಂದು ಪಾಯಿಂಟಿಗೆ ಉಸಿರನ್ನ ಒಳಗಡೆ ತಗೊಳ್ಳುವಂತಹ ಶಕ್ತಿ ಮಿತಿ ಮೀರಿ ಮಾಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ನೀವು ಉಸಿರನ್ನ ಹೊರಗಡೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲೇಬೇಕು. ಹೌದಾ? ಈ ಪಾಯಿಂಟ್ ಅಂತೂ ಗೊತ್ತಿದೆ. ಸೊ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ, ಇದೇನು ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಟ್ ಮಾಡ್ತಾ ಇದೆಯಲ್ಲ, ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಮೇಲ್ಗಡೆ ಇಲ್ಲಿ ಪಾನ್ಸ್ ನಲ್ಲಿ ಇನ್ನೂ ಒಂದು ಸ್ಪೆಷಲ್ ಗ್ರೂಪ್ ಆಫ್ ನ್ಯೂರಾನ್ಸ್ ಗಳು ಇರ್ತವೆ. ಓಕೆ, ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ನೀಮೋಟ್ಯಾಕ್ಸಿಕ್ ಸೆಂಟರ್. ನೀಮೋಟ್ಯಾಕ್ಸಿಕ್ ಸೆಂಟರ್.
Now, what this nemotaxic center will do, nemotaxic center DRG ಹೇಳುತ್ತೆ ನೀನು ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಟ್ ಮಾಡುವಂತಹ ಸ್ಟಿಮ್ಯುಲೇಷನ್ ಕೊಡ್ತಾ ಇದ್ರೆ ಉಸಿರು ಒಳಗಡೆನೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ, ಬಟ್ ಉಸಿರು ಹೊರಗಡೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೋಗ್ಬೇಕಲ್ಲ. ಸೊ ದಿಸ್ ಸೆಂಟರ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಸ್ವಿಚ್ ಆಫ್ ದ DRG. ಸೊ ಇಟ್ ವಿಲ್ ಸ್ವಿಚಸ್ ಆಫ್. ಸೊ ಮೇನ್ ಹೆಡ್ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ, ಬಟನ್ ಟಕ್ ಟಕ್ ಅಂತ ಈ ನಿಮೋಟ್ಯಾಕ್ಸಿಕ್ ಸೆಂಟರ್ ಮಾಡ್ತಾ ಇದೆ. ನಿಮೋಟ್ಯಾಕ್ಸಿಕ್ ಸೆಂಟರ್ ಯಾವಾಗ DRG ಗೆ ಸ್ಟಿಮ್ಯುಲೇಷನ್ ಅನ್ನ ಕಳಿಸುತ್ತಲ್ಲ, ಅವಾಗ ಈ DRG ಇಂದ ಬರುವಂತಹ ಸ್ಟಿಮ್ಯುಲೇಷನ್ ಟೆಂಪರರಿ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಸೊ ಇಲ್ಲಿ ಸ್ಟಿಮ್ಯುಲೇಷನ್ ಸಿಗ್ಲಿಲ್ಲ ಅಂತಂದ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಸ್ಟಿಮ್ಯುಲೇಷನ್ ಸಿಗ್ಲಿಲ್ಲ ಅಂತಂದ್ರೆ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗೋದನ್ನ ನಿಲ್ಲಿಸ್ಬಿಡ್ತವೆ. ಮಸಲ್ಸ್ ಕಾಂಟ್ರಾಕ್ಟ್ ಆಗಿದೆ ಅಂತಂದ್ರೆ ಅದು ಒರಿಜಿನಲ್ ಶೇಪಿಗೆ ಬರಕ್ಕೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಸೊ ಅದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವಾಗ ಏನಾಯ್ತು, ಮಸಲ್ ರಿಲ್ಯಾಕ್ಸೇಷನ್ ಆಯ್ತು ಅಂತಂದ್ರೆ ಉಸಿರು ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಎಕ್ಸಲೇಷನ್, ಎಕ್ಸ್ಪೈರೇಷನ್ ಆಫ್ ದ ಏರ್. ಗೊತ್ತಾಗ್ತಿದೆಯಾ? ಸೊ ನಿಮೋಟ್ಯಾಕ್ಸಿಕ್ ಸೆಂಟರ್ ಏನ್ ಮಾಡ್ತು, ನಿಮೋಟ್ಯಾಕ್ಸಿಕ್ ಸೆಂಟರ್ ಟೆಂಪರರ್ಲಿ ಪರ್ಮನೆಂಟ್ ಅಲ್ಲ, ಟೆಂಪರರ್ಲಿ ಇಟ್ ವಿಲ್ ಸ್ವಿಚ್ ಆಫ್ ದ DRG. ಇಟ್ ವಿಲ್ ಸ್ವಿಚ್ ಆಫ್ ದ DRG ಜಸ್ಟ್ ಫಾರ್ 3 to 4 ಸೆಕೆಂಡ್. ಓಕೆ, ಸೊ ಜಸ್ಟ್ 3 to 4 ಸೆಕೆಂಡ್ ಸ್ಟಾಪ್ ಆದ ತಕ್ಷಣ ಮಸಲ್ಸ್ ಕಾಂಟ್ರಾಕ್ಟ್ ಆಗಿರೋದು ಸ್ಲೋ ಆಗಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಸಲ್ಸ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಉಸಿರು ಆಟೋಮೆಟಿಕ್ ಆಗಿ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಿಮೋಟ್ಯಾಕ್ಸಿಕ್ ಸೆಂಟರ್ ತನ್ನ ಸ್ಟಿಮ್ಯುಲೇಷನ್ ಅನ್ನು ಹೊಳೆ ತಗೊಂಡ್ಬಿಡ್ತು ಅಂದ್ರೆ ಮತ್ತೆ DRG ಓಪನ್ ಆಯ್ತು, ಮತ್ತೆ DRG ಓಪನ್ ಆಯ್ತು ಅಂದ್ರೆ ಸ್ಟಿಮ್ಯುಲೇಷನ್ ಬಂತು. ಸೊ ನೆಕ್ಸ್ಟ್ ಮಿನಿಟ್ ಟು ಮಿನಿಟ್, ಸೊ 1 ಮಿನಿಟ್ ಇಂದ ನೆಕ್ಸ್ಟ್ ಮಿನಿಟ್ ಕಂಟಿನ್ಯೂಸ್ ಆಗಿ ಉಸಿರೇನಾಗ್ತಾ ಇದೆ, ಒಳಗಡೆ ಬರೋದು ಹೊರಗಡೆ ಹೋಗೋದು. ಸೊ ಇದನ್ನ ನಾವು ಇದನ್ನ ಯಾವ್ದದು ರೆಸ್ಪಿರೇಟರಿ ವಾಲ್ಯೂಮ್ ಅಂಡ್ ಕೆಪಾಸಿಟಿನಲ್ಲೂ ಓದಿದ್ವಲ್ಲ, ಗ್ರಾಫಿಕಲ್ ತೋರಿಸ್ಬೇಕಾದ್ರೆ, ರಿಪ್ರೆಸೆಂಟೇಷನ್ ತೋರಿಸ್ಬೇಕಾದ್ರೆ ಉಸಿರು ಒಳಗಡೆ ಹೋಗ್ತಾ ಇದೆ ಮತ್ತೆ ಉಸಿರು ಹೊರಗೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆ. ಒಳಗಡೆ ಹೋಗ್ಬೇಕಾದ್ರೆ, ಮೇಲ್ಗಡೆ ಹೋಗ್ಬೇಕಾದ್ರೆ ಇದು ಇನ್ಹಲೇಷನ್, ದೆನ್ ಎಕ್ಸಲೇಷನ್, ಅಗೇನ್ ಇನ್ಹಲೇಷನ್ ಎಕ್ಸಲೇಷನ್. ಯಾವಾಗ ಇನ್ಹಲೇಷನ್ ಆಗ್ತಾ ಇದೆಯಲ್ಲ ಅವಾಗ DRG ಆನ್ ಇದೆ ಅಂತ ಅರ್ಥ. ಎಕ್ಸಲೇಷನ್ ಆಗ್ತಾ ಇದೆ ಅಂತಂದ್ರೆ ಉಸಿರು, ಅವಾಗ DRG ಆಫ್ ಇದೆ ಅಂತ ಅರ್ಥ. ಸೊ ಇದು DRG ಆಫ್ ಯಾಕಾಯ್ತು, ಯಾರು ಆಫ್ ಮಾಡಿದ್ರು ಬಟನ್ ಅನ್ನ, ಈ ನಿಮೋಟ್ಯಾಕ್ಸಿಕ್ ಸೆಂಟರ್ ಏನಿದೆಯಲ್ಲ ಇದು ಆಫ್ ಮಾಡ್ತು. ಸೊ ಗೊತ್ತಾಗ್ತಿದ್ಯಾ? ಸೊ ಕಂಟಿನ್ಯೂಸ್ ಆಗಿ ಇದು ನಾರ್ಮಲ್ ಬ್ರೀದಿಂಗ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದು ನಿಮಗೆ ಫೋರ್ಸ್ಫುಲ್ ಆಗಿ ಉಸಿರು ಒಳಗಡೆನೂ ಬರ್ತಾ ಇಲ್ಲ ಹೊರಗಡೆನೂ ಹೋಗ್ತಾ ಇಲ್ಲ. ನಿಮಗ್ ಗೊತ್ತಿಲ್ಲದೇನೆ ಇನ್ವಾಲಂಟರಿ ಆಗಿ ಉಸಿರು ಒಳಗೆ ಮತ್ತೆ ಹೊರಗೆ ಬರೋದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಸೊ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟ್ ಒನ್ ಈಸ್ DRG, ದಟ್ ಈಸ್ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಅಥವಾ ರೆಸ್ಪಿರೇಟರಿ ರಿದಮ್ ಸೆಂಟರ್ ಅಂತಾನು ಕರಿತೀವಿ. ಇದನ್ನ ಕಂಟ್ರೋಲ್ ಮಾಡೋರು ಯಾರು? ಮೇನ್ ಸ್ವಿಚ್ ಬಟನ್ ನಿಮೋಟ್ಯಾಕ್ಸಿಕ್ ಸೆಂಟರ್. ಓಕೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಅನ್ನ ಮೇನ್ ಕಂಟ್ರೋಲ್ ಮಾಡೋರು ಯಾರು ಅಂತ ಕೇಳಿದ್ರೆ ಮೆಡುಲಾ ಒಬ್ಲಾಂಗೇಟಾ ರೀಜನ್. ಆ ರೀಜನ್ ನಲ್ಲಿ ಇರುವಂತಹ ಯಾವ ನ್ಯೂರಾನ್ಸ್ ಗಳು? ಇದು ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಅಥವಾ ರೆಸ್ಪಿರೇಟರಿ ರಿದಮ್ ಸೆಂಟರ್. ಸೊ ಇದು ತನ್ನಷ್ಟಕ್ಕೆ ತಾನು ಯಾವತ್ತೂ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಿಮ್ಯುಲೇಷನ್ ಅನ್ನ ಕೊಡ್ತಾನೆ ಇರುತ್ತೆ. ಇದ್ರದ್ದು ಆಕ್ಟಿವಿಟಿಯನ್ನ ಅವಾಗವಾಗ ಕಂಟಿನ್ಯೂಸ್ ಆಗಿಲ್ಲ, ಅವಾಗ ಸ್ಟಾಪ್ ಮಾಡೋದು ಯಾರ ಕೆಲಸ? ನಿಮೋಟ್ಯಾಕ್ಸಿಕ್ ಸೆಂಟರ್ ಕೆಲಸ. ಸೊ ಯಾವಾಗ ನಿಮೋಟ್ಯಾಕ್ಸಿಕ್ ಸೆಂಟರ್ ಕೆಲಸ ಮಾಡುತ್ತಲ್ಲ ಅವಾಗ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, 3 to 4 ಸೆಕೆಂಡ್ ಇಲ್ಲಿ ಬಟನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅವಾಗ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತವೆ. ಮಸಲ್ಸ್ ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ಥೊರಾಸಿಕ್ ವಾಲ್ಯೂಮ್ ಏನಾಯ್ತು? ಕಡಿಮೆ ಆಗಿ ಉಸಿರು ಹೊರಗಡೆ ಹೋಯ್ತು. ಸೊ ಇದು ಒಂದು ರೆಗ್ಯುಲೇಷನ್ ವಿತ್ ಹೆಲ್ಪ್ ಆಫ್ ನರ್ವಸ್ ಸಿಸ್ಟಮ್ ಅಥವಾ ನ್ಯೂರಲ್ ಕಂಟ್ರೋಲ್ ಅಂತ ನಾವು ಕರಿಬಹುದು. ಈ ಪಾರ್ಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಯಾವ್ದಂತ ಹೇಳಿದೆ ನಾನು? ಕೀಮೋ ರಿಸೆಪ್ಟರ್ಸ್ ಅಥವಾ ಕೀಮೋ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳಿದ್ದೆ. Now what is this? See, chemosensitive areas. First I'll write this. Chemo ಅಂದ್ರೆ ಕೆಮಿಕಲ್, ಸೆನ್ಸಿಟಿವ್ ಅಂದ್ರೆ ಕೆಮಿಕಲ್ ಗೆ ಸೆನ್ಸಿಟಿವ್ ಆದಂತಹ ಕೆಲವೊಂದು ಏರಿಯಾಸ್ ಗಳು ನಮ್ಮ ಬಾಡಿನಲ್ಲಿ ಇರ್ತವೆ. ಯಾವ ಕೆಮಿಕಲ್ಸ್ ಗಳಿವು ಸೆನ್ಸಿಟಿವ್ ಇರ್ತವೆ? ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಕೆಲವೊಂದು ಸ್ಪೆಸಿಫಿಕ್ ಆದಂತಹ ಏರಿಯಾಸ್ ಗಳು ನಮ್ಮ ಬಾಡಿನಲ್ಲಿ ಇದಾವೆ. ಅವನ್ನ ನಾವು ಕೀಮೋ ಸೆನ್ಸಿಟಿವ್ ಏರಿಯಾಸ್ ಅಂತ ಕರಿತೀವಿ. ಎಲ್ಲಿರ್ತವೆ ಅಂತಂದ್ರೆ, ನೀವು ಹಾರ್ಟ್ ಸ್ಟ್ರಕ್ಚರ್ ಅನ್ನ ತಗೊಂಡ್ರೆ, ಹಾರ್ಟ್ ಡಯಾಗ್ರಾಮ್ ಅನ್ನ ತಗೊಂಡ್ರೆ ನಮ್ಗೆ ಇಲ್ಲಿ ಮೇಜರ್ ಅಯೋಟಿಕ್ ಆರ್ಚ್ ಅಂತ ಇದೆ, ಹೌದಾ? ಇದು ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್, ಇದು ರೈಟ್ ಸೈಡ್. ಮೇಲ್ಗಡೆ ಆರಿಕಲ್, ಕೆಳಗಡೆ ವೆಂಟ್ರಿಕಲ್. ಸೊ ಇದೇನು ಲೆಫ್ಟ್ ವೆಂಟ್ರಿಕಲ್ ಇದೆಯಲ್ಲ, ಲೆಫ್ಟ್ ವೆಂಟ್ರಿಕಲ್ ಅಂದ್ರೆ ಪ್ಯೂರ್ ಬ್ಲಡ್, ರೆಡ್ ಕಲರ್ ನಲ್ಲಿ ಇದೆ, ಆಕ್ಸಿಜನೇಟೆಡ್ ಬ್ಲಡ್. ಸೊ ಇದು ಮೇಜರ್ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ
ಪಂಪ್ ಮಾಡಿ ಅಯೋರ್ಟಾಗೆ, ಈ ಆರ್ಟರಿಗೆ, ಅಯೋರ್ಟಿಕ್ ಆರ್ಚ್ಗೆ ಬ್ಲಡ್ ಬರುತ್ತೆ. ಸೊ ಈ ಅಯೋರ್ಟಿಕ್ ಆರ್ಚ್, ದಿಸ್ ಈಸ್ ಅಯೋರ್ಟಿಕ್ ಆರ್ಚ್. ಆಮೇಲೆ ಇಲ್ಲಿ ಮುಂದೆ ಇವೆಲ್ಲ ಡಿವೈಡ್ ಆಗಿದ್ದಾವಲ್ಲ, ಸೊ ಹಿಯರ್ ಯು ವಿಲ್ ಗೆಟ್ ದಿಸ್ ಬ್ಲಡ್ ವೆಸಲ್. ಇಟ್ ಈಸ್ ಅ ಕ್ಯಾರೋಟಿಡ್ ಆರ್ಟರಿ ಅಂತ ನಾವು ಕರಿತೀವಿ. ಕ್ಯಾರೋಟಿಡ್ ಆರ್ಟರಿ. ಯಾಕೆ ಇವೆರಡು ನಾನು ಹೇಳಿದೆ ಅಂತಂದ್ರೆ, ಕೀಮೋಸೆನ್ಸಿಟಿವ್ ಏರಿಯಾಸ್ಗಳೇನಿದಾವಲ್ಲ, ಈ ಏರಿಯಾಗಳು ಎಲ್ಲಿದಾವೆ, ನಮ್ಮ ಆರ್ಟರೀಸ್ ನಲ್ಲಿ ಇದಾವೆ. ಯಾವ ಪಾರ್ಟ್ ಆಫ್ ದ ಆರ್ಟರಿ? ಒಂದು ಅಯೋರ್ಟಿಕ್ ಆರ್ಚ್ ನಲ್ಲಿ ಮತ್ತೆ ಒಂದು ಕ್ಯಾರೋಟಿಡ್ ಆರ್ಟರಿ ನಲ್ಲಿ. ಸೊ ವಾಟ್ ಡು ಮೀನ್ ಬೈ ದಿಸ್ ಅಂದ್ರೆ, ಈ ಅಯೋರ್ಟಿಕ್ ಆರ್ಚ್ ಮತ್ತೆ ಕ್ಯಾರೋಟಿಡ್ ಆರ್ಟರಿ ಏನಿದಾವಲ್ಲ, ಇಲ್ಲಿ ಕೆಲವೊಂದು ಸ್ಪೆಷಲ್ ನ್ಯೂರಾನ್ಸ್ ಗಳು ಇರ್ತವೆ. ಓಕೆ, ಈ ರೀಜನ್ ನಲ್ಲಿ ಅಯೋರ್ಟಿಕ್ ಆರ್ಚು ಮತ್ತೆ ಕ್ಯಾರೋಟಿಡ್ ಆರ್ಟರಿ ನಲ್ಲಿ ಸ್ಪೆಷಲ್ ಸೆಟ್ ಆಫ್ ನ್ಯೂರಾನ್ಸ್ ಗಳು ಇರ್ತವೆ. ಅಂಡ್ ದೇ ಆರ್ ವೆರಿ ಸೆನ್ಸಿಟಿವ್ ಟು ದೀಸ್ ಕೆಮಿಕಲ್ಸ್. ಒಂದ್ ಸ್ವಲ್ಪ ಇವತ್ತು ಕೆಮಿಕಲ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಈ ನ್ಯೂರಾನ್ಸ್ ಗಳು ಅದನ್ನ ಹೀಲ್ ಅಂದ್ರೆ ಅದನ್ನ ಸೆನ್ಸ್ ಮಾಡ್ಕೋಬಹುದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಈ ಬ್ಲಡ್ ನಲ್ಲಿ ಜಾಸ್ತಿ ಇದೆ ಅಂತ ಅವು ಫೀಲ್ ಮಾಡ್ಕೋಬಹುದು. ಯಾವುವು? ಕೀಮೋಸೆನ್ಸಿಟಿವ್ ಏರಿಯಾಸ್ ಎಲ್ಲಿದಾವೆ? ಅಯೋರ್ಟಿಕ್ ಆರ್ಚ್ ನಲ್ಲಿ ಮತ್ತೆ ಕ್ಯಾರೋಟಿಡ್ ಆರ್ಟರಿ ನಲ್ಲಿ. ಇದೇ ರೀತಿಯಾದಂತಹ ಕೀಮೋಸೆನ್ಸಿಟಿವ್ ಏರಿಯಾಸ್ ನಮ್ಮ ಬ್ರೈನ್ ನಲ್ಲೂ ಇರುತ್ತೆ. ಎಲ್ಲಿರುತ್ತೆ ಅಂತಂದ್ರೆ ಎಸ್ಪೆಷಲಿ ಮೆಡುಲೋ ಅಬ್ಲಾಂಗೇಟಾ ರೀಜನ್ ನಲ್ಲಿ ಇರುತ್ತೆ. ನಾವು ನಿಮ್ಗೆ ನೆನಪಿರಬಹುದು, ನಮ್ದು ಬ್ರೈನ್ ನಲ್ಲಿ ಒಂದು ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ. ನೆನಪಿದೆಯಾ? ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೊರಗಡೆಯಿಂದ ನಮಗೆ ಒಂದು ಫ್ಲೂಯಿಡ್ ಇದೆ. ಯಾವುದು? ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ. ಹೌದಾ? ಇಲ್ಲೂ ಇರುತ್ತೆ ಒಳಗಡೆ. ಓಕೆ, ಸೊ ಯಾವ್ಯಾವ ಬಾಗಿಗೆ ಬ್ಲಡ್ ವೆಸಲ್ಸ್ ಹೋಗಲ್ಲ ಅಲ್ಲಿ ನಿಮಗೆ ಬ್ರೈನ್ ನಲ್ಲಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಸಿಗುತ್ತೆ. ಸೊ ಈ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಎಲ್ಲಿ? ಅದು ಈ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಇದೆಯಲ್ಲ, ಸೊ ಹಿಯರ್ ಇನ್ ದಿಸ್ ಏರಿಯಾ ವಿ ಹ್ಯಾವ್ ಅ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಅಥವಾ ಕೀಮೋಸೆನ್ಸಿಟಿವ್ ಏರಿಯಾಸ್. ಈ ನ್ಯೂರಾನ್ಸ್ ಗಳು ಕೂಡ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗೆ ತುಂಬಾ ಸೆನ್ಸಿಬಲ್ ಇರ್ತವೆ, ಸೆನ್ಸಿಟಿವ್ ಇರ್ತವೆ. ನಾನು ಏನ್ ಹೇಳಿದೆ ಸೆಕೆಂಡ್ ಪಾರ್ಟ್ ನಲ್ಲಿ, ಅಪಾರ್ಟ್ ಫ್ರಮ್ ದ ನ್ಯೂರಲ್ ಕಂಟ್ರೋಲ್, ಅಂದ್ರೆ ನ್ಯೂರಾನ್ಸ್ ಗಳು ಕಂಟ್ರೋಲ್ ಮಾಡ್ತಾ ಇದಾವೆ ಬ್ರೀದಿಂಗ್, ದಟ್ ಈಸ್ ಫೈನ್. ಅಪಾರ್ಟ್ ಫ್ರಮ್ ನ್ಯೂರಾನ್ಸ್, ನಮ್ಮ ಬಾಡಿನಲ್ಲಿ ಇರುವಂತಹ ಸ್ಪೆಷಲ್ ರಿಸೆಪ್ಟರ್ಸ್ ಗಳೇನಿದಾವೆ ಅವು ಕೂಡ ಬ್ರೀದಿಂಗ್ ಅನ್ನ ಕಂಟ್ರೋಲ್ ಮಾಡ್ತಾ ಇದಾವೆ. ಎಲ್ಲೆಲ್ಲಿದ್ದಾವೆ? ಒಂದು ಆರ್ಟರಿನಲ್ಲಿ ಇದೆ, ಮತ್ತೆ ಇನ್ನೊಂದು ಈ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಹತ್ರನೇ ಇಲ್ಲಿ ಒಂದು ಕೂಡ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಗಳು, ಕೀಮೋಸೆನ್ಸಿಟಿವ್ ಏರಿಯಾಗಳು ಇದಾವೆ. ಸೊ ಕ್ಯಾರೋಟಿಡ್ ಮತ್ತೆ ಅಯೋರ್ಟಿಕ್ ಆರ್ಚ್ ಗಳು ಏನ್ ಮಾಡ್ತಾ ಇದಾವೆ? ಬ್ಲಡ್ ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅನ್ನ ಅವು ಮೇಜರ್ ಮಾಡ್ತಾ ಇದಾವೆ, ಸೆನ್ಸ್ ಮಾಡ್ತಾ ಇದಾವೆ. ಇದೇನ್ ಮಾಡ್ತಾ ಇದೆ? ಬ್ರೈನ್ ಅಲ್ಲಿ ಇರೋದು ಕೀಮೋಸೆನ್ಸಿಟಿವ್ ಏರಿಯಾಸ್. ಈ ಸ್ಪೈನಲ್ ಫ್ಲೂಯಿಡ್ ಏನಿದೆಯಲ್ಲ, ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, ಆ ಫ್ಲೂಯಿಡ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಅವು ಅಲ್ಲಿ ಗ್ರಹಿಸ್ತಾ ಇದ್ದಾವೆ. ಸೊ ಈ ಪಾರ್ಟ್ ನಲ್ಲಿ ಇರುವಂತಹ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಮತ್ತೆ ಈ ಪಾರ್ಟ್ ನಲ್ಲಿ ಇರುವಂತಹ ಕೀಮೋಸೆನ್ಸಿಟಿವ್ ರಿಸೆಪ್ಟರ್ಸ್ ಅವು ಏನನ್ನ ಗ್ರಹಿಸ್ತಾ ಇದ್ದಾವೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ ಗ್ರಹಿಸ್ತಾ ಇದ್ದಾವೆ, ಸೆನ್ಸಿಬಲ್ ಇರ್ತವೆ ಅಂತ ಅರ್ಥ. ಯಾವಾಗ ಈ ಕಾನ್ಸಂಟ್ರೇಷನ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ತಟ್ಟಂತ ಜಾಸ್ತಿ ಆಗುತ್ತಲ್ಲ ಬ್ಲಡ್ ನಲ್ಲಿ ಮತ್ತೆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ನಲ್ಲಿ, ಆವಾಗ ಈ ಏರಿಯಾಗಳು ಅಲರ್ಟ್ ಆಗ್ಬಿಡ್ತವೆ. ಒಂಥರ ಅಂದ್ರೆ ಸೆಕ್ಯೂರಿಟಿ ಇದ್ದಂಗೆ ಇವು. ಸೊ ಒಂದ್ಸತಿ ಬ್ಲಡ್ ನಲ್ಲಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ನಲ್ಲಿ ಕೆಮಿಕಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ ಈ ನ್ಯೂರಾನ್ಸ್ ಗಳು ಫುಲ್ ಆಕ್ಟಿವ್ ಆಗ್ಬಿಡ್ತವೆ. ಆಕ್ಟಿವ್ ಆಗಿ ಏನ್ ಮಾಡ್ತವೆ? ದೇ ವಿಲ್ ಸೆಂಡ್ ಸಿಗ್ನಲ್ ಟು ದ ನೀಮೋಟ್ಯಾಕ್ಸಿಕ್ ಸೆಂಟರ್. ಸೊ ಅವು ಯಾರಿಗೆ ಸಿಗ್ನಲ್ ಅನ್ನು ಕಳಿಸ್ತಾ ಇದ್ದಾವೆ? ನೀಮೋಟ್ಯಾಕ್ಸಿಕ್ ಸೆಂಟರಿಗೆ. ಸೊ ದೀಸ್ ಆರ್ ದ ನ್ಯೂರಾನ್ಸ್. ಓಕೆ, ಎಲ್ಲಿ ಹೋಗ್ತಾ ಇದ್ದಾವೆ ಅವು? ಲಾಸ್ಟಿಗೆ ನೀಮೋಟ್ಯಾಕ್ಸಿಕ್ ಸೆಂಟರಿಗೆ ಹೋಗ್ತಾ ಇದ್ದಾವೆ. ಸೊ ನೀಮೋಟ್ಯಾಕ್ಸಿಕ್ ಸೆಂಟರಿಗೆ ಸ್ಟಿಮ್ಯುಲೇಷನ್ ಸಿಕ್ಕ ತಕ್ಷಣ ಅದೇನ್ ಮಾಡುತ್ತೆ? ಈ ಡಾರ್ಸಲ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇತ್ತಲ್ಲ, ಸೊ ಕಂಟಿನ್ಯೂಸ್ ಆಗಿ ಅದನ್ನ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಲೋ ಆಗಿ ಒಂದು ಪ್ರೊಸೆಸ್ ನಲ್ಲಿ, ಒಂದು ರಿದಮ್ ನಲ್ಲಿ ಅದು ಸ್ವಿಚ್ ಆಫ್ ಮಾಡೋದು, ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಸ್ವಿಚ್ ಆನ್ ಮಾಡೋದನ್ನ ಮಾಡ್ತಾ ಇತ್ತು. ಯಾವುದು? ನೀಮೋಟ್ಯಾಕ್ಸಿಕ್ ಸೆಂಟರ್. ಸೊ ನೀಮೋಟ್ಯಾಕ್ಸಿಕ್ ಸೆಂಟರು ನಾರ್ಮಲ್ ಆಗಿ ಬ್ರೀದ್ ಮಾಡ್ಬೇಕಾದ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀಮೋಟ್ಯಾಕ್ಸಿಕ್ ಸೆಂಟರು ನಾರ್ಮಲ್ ಆಗಿ ಬ್ರೀದ್ ಮಾಡ್ಬೇಕಾದ್ರೆ DRG ಅನ್ನ ಒಂದು ರೇಟಿಗೆ
ಒಂದು ಲೆವೆಲ್ಗೆ ಒಂದು ಸ್ಪೀಡಿಗೆ ಕಂಟ್ರೋಲ್ ಮಾಡ್ತಾ ಇತ್ತು, ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡಿ. ಅದರಿಂದ ಉಸಿರು ಒಳಗಡೆ ಬರೋದು, ಉಸಿರು ಹೊರಗಡೆ ಹೋಗೋದು ಆಗ್ತಾ ಇತ್ತು. ಯಾವಾಗ ಇದಕ್ಕೆ ಸ್ಟಿಮ್ಯುಲೇಷನ್, ಓವರ್ ಸ್ಟಿಮ್ಯುಲೇಷನ್ ಸಿಕ್ಬಿಡ್ತಲ್ಲ ನಿಮೋಟ್ಯಾಕ್ಸಿಕ್ ಸೆಂಟರಿಗೆ, ಅವಾಗ ಅದೇನು ಅನ್ಕೋತು, ಓಕೆ ಮೇ ಬಿ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ನನಗೆ ಎಕ್ಸ್ಟ್ರಾ ಸ್ಟಿಮ್ಯುಲೇಷನ್ ಸಿಗ್ತಾ ಇದೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕ್ಬೇಕು ಅಂದ್ರೆ ಫಾಸ್ಟ್ ಆಗಿ ರೆಸ್ಪಿರೇಷನ್ ಮಾಡಿ ಎಕ್ಸಲೇಷನ್ ಮಾಡ್ಬೇಕು. ಸೊ ಈ ನಿಮೋಟಾಕ್ಸಿಕ್ ಸೆಂಟರ್ ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಿಂದ ಇದೇನು ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಆಗ್ತಾ ಇತ್ತಲ್ಲ, ಇದೇನಾಯ್ತು ಫಾಸ್ಟ್ ಆಗಿ ಇನ್ಹಲೇಷನ್ ಎಕ್ಸಲೇಷನ್. ಸೊ ಶಾರ್ಟ್ ಟೈಮ್ ನಲ್ಲಿ ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದರಿಂದ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಏನು ಜಾಸ್ತಿ ಆಗಿತ್ತಲ್ಲ ಅದನ್ನ ನಮ್ಮ ಬಾಡಿ ಜಾಸ್ತಿಯಾಗಿ ಹೊರಗಡೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ಬೋದು, ನಾವ್ ಯಾವಾಗ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಲ್ಲ, ರನ್ನಿಂಗ್ ಮಾಡ್ತಾ ಇರ್ತೀವಲ್ಲ, ಅವಾಗ ನಮ್ಮ ಮಸಲ್ಸ್ ಗಳು ಇರ್ತಾವಲ್ಲ, ನಮ್ಮ ಮಸಲ್ ಸೆಲ್ಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಸೇಮ್ ರೇಟಿಗೆ ಅದನ್ನ ಹೊರಗಡೆನೂ ಹಾಕ್ಬೇಕಲ್ಲ. ಸೊ ಆವಾಗ ಇಲ್ಲಿರುವಂತಹ ಕೀಮೋಸೆನ್ಸಿಟಿವ್ ಏರಿಯಾಸ್ ಗಳಿದ್ದಾವಲ್ಲ, ಆರ್ಟರಿನಲ್ಲಿ ಇರುವಂತಹ ಕೀಮೋಸೆನ್ಸಿಟಿವ್ ಏರಿಯಾಸ್, ಇವು ಅದನ್ನ ಅರ್ಥ ಮಾಡ್ಕೊಂಡು ಸೊ ಇದನ್ನ ಹೊರಗಡೆ ಹಾಕ್ಲಿಕ್ಕೆ ನಿಮೋಟ್ಯಾಕ್ಸಿಕ್ ಸೆಂಟರ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ, ಅಲ್ಲಿಂದ DRG ಅನ್ನ ಸ್ಟಿಮ್ಯುಲೇಟ್ ಮಾಡಿ, ಇದೇನ್ ಸ್ಲೋ ಆಗಿ ಆಗುವಂತಹ ಏನೊಂದು ಪ್ರೊಸೆಸ್ ಇತ್ತು ಇದನ್ನ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾವಾಗ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನಾರ್ಮಲ್ ಲೆವೆಲ್ಗೆ ಬರುತ್ತಲ್ಲ, ಅವಾಗ ಸ್ಟಿಮ್ಯುಲೇಷನ್ ಸ್ಟಾಪ್ ಆಗ್ಬಿಡುತ್ತೆ ನಿಮೋಟ್ಯಾಕ್ಸಿಕ್ ಸೆಂಟರಿಗೆ. ಸೊ ಇಲ್ಲಿ ಓವರ್ ಸ್ಟಿಮ್ಯುಲೇಷನ್ ಇಲ್ಲ ಅಂತಂದ್ರೆ ಅದು ತನ್ನ ನಾರ್ಮಲ್ ಫೇಸ್ಗೆ DRG ಅನ್ನ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಮತ್ತೆ ನಾರ್ಮಲ್ ರೆಸ್ಪಿರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಗಾಟ್ ದಿಸ್ ಪಾಯಿಂಟ್. ಸೊ ನಾವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿರ್ಲಾದ್ರೆ ನಮ್ದು ರೆಸ್ಪಿರೇಟರಿ ಸಿಸ್ಟಮ್ ಜಾಸ್ತಿಯಾಗಿ ಮಾಡಕ್ ಶುರು ಮಾಡ್ತೀವಲ್ಲ, ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಈ ಕೀಮೋಸೆನ್ಸಿಟಿವ್ ಏರಿಯಾಸ್ ಗಳು. ಹೆಂಗೆ ನಾವು ಕಂಟಿನ್ಯೂಸ್ ಆಗಿ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ H+ ಜಾಸ್ತಿ ಆಗ್ತಾ ಇದೆಯಲ್ಲ, ನಮ್ಗೊಂದು ರಿಯಾಕ್ಷನ್ ಇತ್ತು ನೆನಪಿದ್ಯಾ, CO2 + H2O. ಇಲ್ಲೇನಾಯ್ತು ಅವಾಗ H2CO3 ಆಯ್ತು. H2CO3 ಬ್ರೇಕ್ ಡೌನ್ ಆಗಿ H+ + HCO3-. ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ pH ಕೂಡ ಅಲ್ಲಿ ವೇರಿ ಆಗ್ತಾ ಇದೆ. ಸೊ ಈ ಕೆಮಿಕಲ್ಸ್ ಅನ್ನ ಇಟ್ಕೊಂಡು ನಮ್ಮ ಬಾಡಿ ಅದನ್ನ ಗ್ರಹಿಸ್ಕೊಂಡು ಬೇಕಾದಂತಹ ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಸೊ ಒಂದು ನ್ಯೂರಲ್ ಕಂಟ್ರೋಲ್, ಇನ್ನೊಂದು ಕೀಮೋಸೆನ್ಸಿಟಿವ್ ಕಂಟ್ರೋಲ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಾನ್ಸಂಟ್ರೇಷನ್ ನಲ್ಲಿ ಅದನ್ನ ಅಲ್ಲೇ ಕರೆಕ್ಟ್ ಮಾಡ್ಕೊಂಡು ಈ ಸಿಸ್ಟಮ್ಗಳು ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ನಮ್ಗೆ ಗೊತ್ತಾಗ್ದೇನೆ ನಮ್ಮ ಬ್ರೀದಿಂಗ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. You got this point? So this is all about the regulation of respiration. ಎರಡು ಪಾರ್ಟ್ ನಲ್ಲಿ ಓದಿದ್ವಿ. ಒಂದು ನರ್ವಸ್ ಸಿಸ್ಟಮ್, ಇನ್ನೊಂದು ಕೀಮೋ ರಿಸೆಪ್ಟರ್ಸ್. ಓಕೆ, ಇದನ್ನ ಕ್ವಿಕ್ ಆಗಿ ಹೇಳೋದಾದ್ರೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ಕ್ವಿಕ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು, ನರ್ವಸ್ ಸಿಸ್ಟಮ್ ನಲ್ಲಿ ನೀವು ಬ್ರೈನ್ ಅನ್ನ ತಗೊಂಡ್ರೆ, ನಾನು ಫುಲ್ ಫಾಸ್ಟ್ ಆಗಿ ಬರೀತಾ ಇರ್ತೀನಿ ಜಸ್ಟ್ ರಿವಿಷನ್ ಆಗ್ಲಿಕ್ಕೆ. ಸೊ ಬ್ರೈನ್ ನಲ್ಲಿ ನಮಗೆ ಹೈಂಡ್ ಬ್ರೈನ್ ನಲ್ಲಿ ಮೇನ್ ನಮಗೆ ಮೆಡುಲಾ ಪಾರ್ಟ್ ನಲ್ಲಿ ಏನಿರುತ್ತೆ, ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಇರುತ್ತೆ. ಅದೇನ್ ಮಾಡುತ್ತೆ, ಮಸಲ್ಸ್ ಗಳನ್ನ ಕಾಂಟ್ರಾಕ್ಟ್ ಮಾಡಿ ಇನ್ಹಲೇಷನ್ ಆಫ್ ದ ಏರ್ ಮಾಡುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪಾನ್ಸ್ ನಲ್ಲಿ ಒಂದು ಸೆಟ್ ಆಫ್ ನ್ಯೂರಾನ್ಸ್ ಗಳಿದಾವೆ. ಅದೇನದು, ನಿಮೋಟ್ಯಾಕ್ಸಿಕ್ ಸೆಂಟರ್. ಓಕೆ, ಸೆಂಟರ್. ಸೊ ಇದೇನ್ ಮಾಡುತ್ತೆ, DRG ಅನ್ನ ಸ್ವಿಚ್ ಆಫ್ ಮಾಡುತ್ತೆ. ಓಕೆ, ಜಸ್ಟ್ ಫಾರ್ 3 to 4 ಸೆಕೆಂಡ್. ಅವಾಗ ಉಸಿರೇನಾಯ್ತು, ಎಕ್ಸಲೇಷನ್ ಆಯ್ತು, ಎಕ್ಸ್ಪಿರೇಷನ್ ಆಫ್ ಏರ್. ಓಕೆ, ಇದು ನ್ಯೂರಲ್ ಕಂಟ್ರೋಲ್. ನೆಕ್ಸ್ಟ್ ಕೀಮೋ ರಿಸೆಪ್ಟರ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ, ಒಂದು ಆರ್ಟರಿನಲ್ಲಿ ಇದೆ, ಇನ್ನ ಒಂದು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ನಲ್ಲಿ ಇದೆ. ಆರ್ಟರಿನಲ್ಲಿ ಒಂದು ಅಯೋಟಿಕ್ ಆರ್ಚ್ ನಲ್ಲಿ ಇರುತ್ತೆ, ಇನ್ನೊಂದು ಕ್ಯಾರೋಟಿಡ್ ಆರ್ಟರಿ ನಲ್ಲಿ ಇದೆ. ಸೊ ಈ ಕೀಮೋ ರಿಸೆಪ್ಟರ್, ಕೀಮೋಸೆನ್ಸಿಟಿವ್ ಏರಿಯಾಸ್ ಗಳೇನಿದಾವೆ, ನ್ಯೂರಾನ್ಸ್ ಗಳೇನಿದಾವೆ, ಅವು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ ಡಿಟೆಕ್ಟ್ ಮಾಡ್ತಾ ಇರ್ತವೆ, ಚೆಕ್ ಮಾಡ್ತಾ ಇರ್ತವೆ ಕಂಟಿನ್ಯೂಸ್ ಆಗಿ. ಯಾವಾಗ ಜಾಸ್ತಿ ಆಗುತ್ತಲ್ಲ ಈ ಕಾನ್ಸಂಟ್ರೇಷನ್, ಅವಾಗ ಇಲ್ಲಿರುವಂತಹ ನ್ಯೂರಾನ್ಸ್ ಗಳು, ಈ ಏರಿಯಾಸ್ ಗಳಂದ್ರೆ ಏನು, ಅಗೇನ್ ಸ್ಪೆಷಲೈಸ್ಡ್ ನ್ಯೂರಾನ್ಸ್ ಗಳನ್ನ ಹೊಂದಿರುವಂತಹ ಏರಿಯಾಗಳು. ಸೊ ಈ ಏರಿಯಾಗಳು ಏನ್ ಮಾಡ್ತವೆ, ಈ ನ್ಯೂರಾನ್ಸ್ ಗಳು ಏನ್ ಮಾಡ್ತವೆ, ಈ ಕಾನ್ಸಂಟ್ರೇಷನ್ ಜಾಸ್ತಿ ಆದ ತಕ್ಷಣ ನಿಮೋಟ್ಯಾಕ್ಸಿಕ್ ಗೆ ಸ್ಟಿಮ್ಯುಲೇಟ್ ಮಾಡ್ತವೆ. ಅದು ಮತ್ತೆ DRG ಅನ್ನ ರೆಗ್ಯುಲೇಟ್ ಮಾಡಿ
ಜಾಸ್ತಿಯಾಗಿ ಫಾಸ್ಟ್ ಆಗಿ ಫೋರ್ಸ್ಫುಲ್ ಆಗಿ ಅಲ್ಲ, ಫಾಸ್ಟ್ ಆಗಿ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಅನ್ನ ಕಂಟ್ರೋಲ್ ಮಾಡ್ತವೆ. ಓಕೆ, ಡೈಗ್ರಾಮ್ ನಲ್ಲಿ ಇಲ್ಲಿ ನಿಮಗೆ ಈ ಪಾರ್ಟ್ ಇದು ಸೆರೆಬ್ರಮ್ ಆಯ್ತು, ಹಿಂದ್ಗಡೆ ಸೆರೆಬೆಲಮ್ ಇದೆಯಲ್ಲ, ಸೆರೆಬೆಲಮ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಫೋರ್ಸ್ಡ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಮಾಡ್ತೀವಲ್ಲ, ಅದನ್ನ ಕಂಟ್ರೋಲ್ ಮಾಡೋದು ಯಾವುದು? ಸೆರೆಬೆಲಮ್. ಜಸ್ಟ್ ನಿಮಗೆ ಗೊತ್ತಿರ್ಲಿ ಅಂತ. ಸೊ ಇದು ಫುಲ್ ಸ್ಟೋರಿ ತರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ನ್ಯೂರಲ್ ಕಂಟ್ರೋಲ್, ಇನ್ನೊಂದು ಕೀಮೋಸೆನ್ಸಿಟಿವ್ ಏರಿಯಾಸ್. ಓಕೆ, ಇಲ್ಲಿರುವಂತಹ ನ್ಯೂರಾನ್ಸ್ ಗಳು ಈ ಎಲ್ಲಾ ಪ್ರೊಸೆಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಸೊ ಈ ಚಾಪ್ಟರ್ ನಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಇಂಟ್ರೊಡಕ್ಷನ್, ದೆನ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಡಿಟೇಲ್ ಆಗಿ. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅನ್ನ ಓದಿದ್ದೀವಿ. ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಂಡ್ ಕೆಪಾಸಿಟೀಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಈ ವಿಡಿಯೋದಲ್ಲಿ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಆಯ್ತು. ಲಾಸ್ಟ್ ಒನ್ ಇಸ್ ದ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ನಿಮ್ಗೆ ಗೊತ್ತಿರಬಹುದು, ಬಯೋ ಸ್ಟಡೀಸ್ ಏನ್ ಚಾನಲ್ ಇದೆ, ಇಲ್ಲಿ ಬಯೋಪ್ಯಾಕ್ ಅಂತ ಕೆಲವೊಂದು ವಿಡಿಯೋಸ್ ಇದಾವೆ. ನೀವು ಪ್ಲೇ ಲಿಸ್ಟ್ ಅನ್ನ ತೆಗೆದ್ರೆ ಬಯೋಪ್ಯಾಕ್ ಕ್ಲಾಸ್ 11, ಬಯೋಪ್ಯಾಕ್ ಕ್ಲಾಸ್ 12 ಅಂತ ಇಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡುವಂತಹ ವಿಡಿಯೋಸ್ ಗಳನ್ನ ನಾನು ಹಾಕಿದ್ದೇನೆ. ನಿಮ್ಗೆ ಬೋರ್ಡ್ ಎಕ್ಸಾಮ್ಗೂ ಆಗ್ಬೋದು, ನೀಟ್ಗೂ ಆಗ್ಬೋದು. ಸೊ ಇದರಲ್ಲಿ ನಾನು ಆಲ್ರೆಡಿ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಕೆಳಗಡೆನೂ ಅದನ್ನ ಹಾಕಿರ್ತೀನಿ ಲಿಂಕ್ ಅನ್ನ. ಸೊ ಅಲ್ಲಿ ನೀವು ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ರಿವಿಷನ್ ಮಾಡ್ಬೋದು, ರೆಫರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗ್ದಂಗಾಯ್ತು. ಸೊ ಆಲ್ ದ ಕಾನ್ಸೆಪ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ. ಕಾನ್ಸೆಪ್ಟ್ ತುಂಬಾ ಚಂದ ಇದೆ, ನಮ್ಮ ಬಾಡಿ ಬಗ್ಗೆನೇ ಕಲಿತಾ ಇದ್ದೀವಿ. ಎಲ್ಲಾ ಕಾನ್ಸೆಪ್ಟ್ ಗಳು ಅರ್ಥ ಆಗಿದ್ದಾವೆ ಅಂತ ಅನ್ಕೋತೀನಿ. ಸೊ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಒಂದ್ಸತಿ ರಿವಿಷನ್ ಮಾಡಿ ಮುಗಿಸಿ, ಡೈಗ್ರಾಮ್ ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸೊ ದಿಸ್ ಚಾಪ್ಟರ್ ಈಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಚಾಪ್ಟರ್ ಅಥವಾ ಮುಂದಿನ ವಿಡಿಯೋದಲ್ಲಿ ಬೇರೆ ಚಾಪ್ಟರ್ ನಾವು ಡಿಸ್ಕಷನ್ ಮಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.